ಸೊ ಗೈಸ್ ಏನ್ ವಿಶೇಷ ಅಂದ್ರೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಬೆಂಗಳೂರಿಂದ ಸೂರತ್ಗೆ. ಆದ್ರೆ ನನ್ನ ಪ್ರಕಾರ ಏರ್ಪೋರ್ಟ್ ಅಲ್ಲಿ ಏರೋಪ್ಲೇನ್ ಎಲ್ಲ ಬರ್ತಿಲ್ಲ ಗೈಸ್, ಜಾಸ್ತಿ ಓವರ್ ಪ್ರೈಸ್. ಅಜ್ಜಿ ಗೈಸ್ ಹೆವಿ ಬಿಸ್ಲು. ಒಂದೇ ಆಪ್ಷನ್ ಇರೋದು ಇದೊಂದೇ ಅಂಗಡಿಲಿ ಓಪನ್ ಇರೋದು ಸದ್ಯಕ್ಕೆ. ಸೊ ಇದ್ರ ಮಾಲ್ ಒಳಗೆ ಒಂದು ಸಿಟಿ ತರ ಇದೆ. ಐ ಥಿಂಕ್ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ ಬೋಟಿಂಗ್ ರೌಂಡ್. ನಿಜವಾಗ್ಲೂ ಸಾಕಾಗಿದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜಸ್ಟ್ ನಾವು. ಸೊ ಇವತ್ತು ಮೇಘನ ಇಲ್ಲ ನಮ್ ಜೊತೆ. ಸೊ ಗೈಸ್ ಏನ್ ವಿಶೇಷ ಅಂದ್ರೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಬೆಂಗಳೂರಿಂದ ಸೂರತ್ಗೆ ಕೆಲ್ಸದ ಮೇಲೆ. ಇದು ಕಲ್ಟ್ ಕಡೆಯಿಂದ ಕೆಲಸ ಇದು. ಈ ನೆಕ್ಸ್ಟ್ ವರ್ಷ ಅಂತೂ ಹೆವಿ ಟ್ರಾವೆಲ್ಸ್ ಇರುತ್ತೆ ಗೈಸ್. ಅದೇ ಒಂಥರ ಭಯ ಇದೆ ಗೈಸ್. ಹೊಸ ಊರು, ಹೊಸ ಜಾಗ, ಬೋರ್ಡಿಂಗ್ 5 ನಿಮಿಷದಲ್ಲಿ ಇದೆ. ನಾನು ಎಷ್ಟು ಬೇಗ ಮನೆ ಬಿಟ್ಟರು ಲೇಟ್ ಆಗ್ಬಿಟ್ಟಿದೆ ಗೈಸ್. ಮತ್ತೆ ಇನ್ನೊಂದೇನಂದ್ರೆ ಒಬ್ಬನೇ ಗೈಸ್ ಬೋರ್ಡಿಂಗ್ ಮಾಡಿ ಸೀಟಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಮುಂದಿನ ಕೆಲಸ ಮಾಡುವ. ನೋಡಿ ಗೈಸ್, ನಮ್ಮ ಪ್ಲೇನ್ ಕಾಣಿಸ್ತಾ ಇದೆ. ಒಳಗೆ ಹೋಗ್ತಾ ಇದ್ದೀವಿ ಗೈಸ್. ಸಡನ್ ಆಗಿ ಫಸ್ಟ್ ಹೋಯ್ತು ಗೈಸ್. ಆರಿದ್ರು ಗೈಸ್. ದಿನ ಕೊಟ್ಟಿದ್ದಾರೆ. ಸೊ ನಾನ್ ತಗೊಂಡಿರೋದು ಹರ್ಬ್ ರೋಸ್ಟ್ ವೆಜಿಟೇಬಲ್ ರೋಲ್. ತುಂಬಾ ಜನ ಹೇಳ್ತಾರೆ ಫ್ರೈಡ್ ಫುಡ್ ಚೆನ್ನಾಗಿರಲ್ಲ ಅಂತ. ನೋಡಿ ಇಲ್ಲೂ ಫುಡ್ ರಿವ್ಯೂ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ. ನೋಡಿ ಗೈಸ್, ಆರ್ಡರ್ ಮಾಡಿರೋದು ಬರೀ ಬಂದಿದೆಲ್ಲ. ಒಂದು ಕೆಚಪ್ ಕೊಟ್ಟಿದ್ದಾರೆ. ಸೊ ಇದ್ರೊಳಗೆ ಏನಿದೆ ನೋಡಿರಿ. ಚೀಸ್ ಹಾಕಿದ್ದಾರೆ, ಮತ್ತೆ ಯಾವುದೋ ಒಂದೆರಡು ಕ್ಯಾರೆಟ್, ಈರುಳ್ಳಿ ಹಾಕಿದ್ದಾರೆ ಅಷ್ಟೇ ಗೈಸ್. ಒಂಥರ ಚೆನ್ನಾಗಿದೆ. ಕೆಚಪ್ ಜೊತೆ ಟ್ರೈ ಮಾಡೋಣ. ಅಷ್ಟು ಮಜಾ ಇಲ್ಲ ಗೈಸ್. ನಿಮಗೆ ಹೊಟ್ಟೆ ಹಸ್ತಿದ್ರೆ ಇಷ್ಟ ಆಗುತ್ತೆ. ಆದ್ರೆ ನನ್ನ ಪ್ರಕಾರ ಏರ್ಪೋರ್ಟ್ ಅಲ್ಲಿ ಏರೋಪ್ಲೇನ್ ಎಲ್ಲ ಬರ್ತಿಲ್ಲ ಗೈಸ್, ಜಾಸ್ತಿ ಓವರ್ ಪ್ರೈಸ್. ಸೊ ನಾನು ತಿನ್ಬಿಟ್ಟು ಮಲ್ಕೋತೀನಿ. ಸೊ ಗೈಸ್, ಸೂರತ್ ಏರ್ಪೋರ್ಟ್ ಬಂದಿದೀವಿ. ಬ್ಯಾಗೇಜ್ ಕಲೆಕ್ಟ್ ಮಾಡೋಣ ಬನ್ನಿ. ಬೆಲ್ಟ್ ನಂಬರ್ 5 ಅಂತೆ. ಪ್ರೈಸ್ ಕೊನೆಗೂ 10 ನಿಮಿಷ ಕಾದಾದ್ಮೇಲೆ ನಮ್ಮ ಬ್ಯಾಗ್ ಬಂದಿದೆ. ಬಾರಪ್ಪ. ಸೊ ಲಗೇಜ್ ತಗೊಂಡು ಆಚೆ ಬಂದಿದ್ದೀನಿ. ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡ್ರು ಮಾತ್ರ ಹೋಗೋಣ. ಅಜ್ಜಿ ಗೈಸ್ ಹೆವಿ ಬಿಸ್ಲು. ಯಾರೋ ಒಂದು ಅಣ್ಣ ಬಂದು ಆಟೋಲ್ ಕರ್ಕೊಂಡು ಹೋಗ್ತಾವ್ರೆ. ಅಣ್ಣ ಲಗೇಜ್ ತಳ್ಕೊಂಡು ಹೋಗ್ತಾವ್ರೆ. ಹಂಗೆ ಎತ್ಕೊಂಡು ಹೋಗ್ಬಿಟ್ರೆ ರೆಡಿ ಇರ್ಬೇಕು. ಇಲ್ಲ ಎತ್ಕೊಂಡಾಗಲ್ಲ ಗೈಸ್, ಸುಮ್ಮನೆ ಗೈಸ್. ನನಗೆ ಕ್ಯಾಬ್ಕಿನ ಆಟೋನೇ ಇಷ್ಟ ಗೈಸ್. ಕ್ಯಾಬಲ್ಲಿ ಒಂದ್ ಕುತ್ಕೊಂಡ್ರೆ ಹಿಂದೆ ಡಿಸಿನೆಸ್, ವಾಮಿಟ್ ಬರೋದ್ರ ಫೀಲ್ ಆಗ್ಬಿಡುತ್ತೆ. ಹೆವಿ ಬಿಸ್ಲಿದೆ, ಸುಸ್ತೇ ಆಗೋಯ್ತು. ಹೊಟ್ಟೆ ಸಿದ್ದಿದೆ ಗೈಸ್. ಫಸ್ಟ್ ಊಟ ತಿನ್ಬೇಕು. ಬಂದ್ಬಿಟ್ವಿ ರೂಮ್ ಹತ್ರ ಬಂದ್ಬಿಟ್ವಿ ಗೈಸ್. ಕೊನೆಗೆ ರೂಮ್ ಹತ್ರ ಬಂದಿದ್ದೀವಿ. ನಮ್ ರೂಮ್ ನೋಡ್ಕೊಂಬಿಡಿ. 3, 2, 1. ಸೊ ಗೈಸ್ ಫಸ್ಟ್ ಫ್ರೆಶ್ ಅಪ್ ಆಗ್ಬಿಟ್ಟು ಊಟ ತಿನ್ಕೊಂಡು ಆಮೇಲೆ ಮುಂದಿನ ಕೆಲಸ ಮಾಡೋಣ. ನೋಡಕ್ಕೆ ಬಿಸಿಲ್ದಿರೋ ತರ ಇದೆ ಅವನಜ್ಜಿ. ಹೆವಿ ಶೆಕೆ ಗೈಸ್. ಒಂದೇ ಆಪ್ಷನ್ ಇರೋದು ಇದೊಂದೇ ಅಂಗಡಿಲಿ ಓಪನ್ ಇರೋದು ಸದ್ಯಕ್ಕೆ, ಪಿಜ್ಜಾ ಗೈಸ್. ಪಿಜ್ಜಾ ಅಂಗಡಿನೂ ಮುಚ್ಚಿಬಿಟ್ಟಿದ್ದಾರೆ. ಇನ್ನೆಲ್ಲ ಹೋಗೋದು ಊಟ ತಿನ್ನಕ್ಕೆ. ಸ್ವಲ್ಪ ಹತ್ತಿರ ಹುಡ್ಕೋಣ ಗೈಸ್. ಕೊನೆಗೂ ಒಂದು ಚಿಕ್ಕದಾಗಿರೋ ಕೆಫೆ ಹುಡುಕಿದ್ದೀನಿ. ಅಮಿಕ್ ಅಂತ ತಿನ್ಬಿಡೋಣ ಬನ್ನಿ ಗೈಸ್. ಕೊನೆಗೂ ಒಂದು ಪಿಜ್ಜಾ, ಒಂದು ಬರ್ಗರ್, ಒಂದು ಜ್ಯೂಸ್ ಆರ್ಡರ್ ಮಾಡಿದ್ದೀನಿ. ನೋಡಕ್ಕೆ 3 ಐಟಮ್ ಅದೇ ಚಿಕ್ಕದೆ, ಕಡಿಮೆ ರೇಟು. ನೋಡೋಣ ಹೆಂಗ್ ಬರುತ್ತೆ ಅಂತ. ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ನೋಡಿ ಶೆಕೆ, ಬಿಸ್ಲಿಲ್ಲ ಆದ್ರೆ ಹೆವಿ ಶೆಕೆ. ಅಪ್ಪ. ಪಿಜ್ಜಾ, ಬರ್ಗರ್, ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ಬರುತ್ತೆ. 3 ತಿನ್ನೋಣ ಬನ್ನಿ. ಮ್ಯಾಂಗೋ ಮಿಲ್ಕ್ ಶೇಕ್ ಕೊಟ್ಟಿದ್ದಾರೆ. ಚೆನ್ನಾಗಿತ್ತು ಗೈಸ್. ಮ್ಯಾಂಗೋ ಜ್ಯೂಸ್, ಪಿಜ್ಜಾ ತಿನ್ನೋಣ. ನಾಟ್ ಬ್ಯಾಡ್ ಗೈಸ್, ಚೆನ್ನಾಗಿದೆ. ಸೊ ಗೈಸ್ ಊಟ ತಿಂದು ರೂಮ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಮಾಲ್ ತೋರ್ಸೋಣ ಅಂತ ಬಂದಿದ್ದೀನಿ. ಸೊ ಇದ್ರ ಮಾಲ್ ಒಳಗೆ ಒಂದು ಸಿಟಿ ತರ ಇದೆ. ಒಂದು ಇಟಲಿಲಿ ಒಂದು ಸಿಟಿ ವೆರಿ ಫೇಮಸ್. ಯಾವ್ದಪ್ಪ ಅಂದ್ರೆ ವೆನಿಸ್. ಓಕೆ, ಇದು ವೆನಿಸ್ ಸಿಟಿ ತರ ಇದೆ. ಸಕ್ಕತ್ತಾಗಿದೆ. ಮಾಲ್ ಒಳಗೆ ಒಂದು ಸಿಟಿ ತರ ಕಾನ್ಸೆಪ್ಟ್ ಮಾಡಿದ್ದಾರೆ. ನಾನಂತ ಹೆವಿ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ಮಾಲ್ ಒಳಗೆ ಸಿಟಿ, ಎಷ್ಟು ತಲೆ ಉಪಯೋಗಿಸಿರ್ಬೇಡ. ನೋಡಿ ಗೈಸ್, ಮಾಲ್ ಒಳಗೆ ನೀರು, ಸೇಮ್ ವೆನಿಸ್ ಸಿಟಿ ತರ.
ಬಿಲ್ಡಿಂಗ್ಸ್ ಎಲ್ಲ ಸ್ವಲ್ಪ ಹಂಗೆ ಇದೆ, ಸಿಟಿಲಿ ಹೆಂಗಿರುತ್ತೆ ಸೇಮ್ ಹಂಗೆ ಮಾಡಿದಾರೆ ನೋಡಿ. ಸೊ ಗೈಸ್ ಈ ಮಾಲ್ ಹೆಸರು ಬಂದು ವೆನಿಸಿಯಾನೋ. ಬೆಂಗಳೂರಲ್ಲಿ ಯಾಕೆ ಈ ತರ ಮಾಡಲ್ಲ? ಫುಲ್ ವೈಬ್ಸ್ ಅದೇ ತರ ಇದೆ. ಚೇರ್ಸ್ ಹಾಕಿದಾರೆ. ಓ, ಚಿಕ್ಕ ಮಕ್ಳು ಕರ್ಕೊಂಡು ಹೋಗಕ್ಕೆ ಗಾಡಿ, ಇದೆಲ್ಲ ಕಡೆ ಇರುತ್ತೆ ಬಿಡಿ, ಇದು ಬೇರೆ ವಿಷಯ. ಈ ಮಾಲ್ ಎಲ್ಲ ತೋರಿಸಿ ಸ್ವಲ್ಪ ರೌಂಡ್ ಹಾಕಾದ್ಮೇಲೆ ಒಂದು ಮೂವಿ ಬುಕ್ ಮಾಡಿದೀನಿ, ಕಾಕ್ಟೇಲ್ 2 ಅಂತ. ಇಲ್ಲಂತೂ ಕನ್ನಡ ಮೂವಿ ಇರಲ್ಲ, ಅದಕ್ಕೆ ಕಾಕ್ಟೇಲ್ 2 ಬುಕ್ ಮಾಡಿದೀನಿ. ಎಲ್ರು ನಾನೇ ನೋಡ್ತಾ ಇದಾರೆ ಗೈಸ್, ಅವನೇನು ಕ್ಯಾಮ್ರಾ ಹಿಡ್ಕೊಂಡು ಮಾಡ್ತಾವನೆ ಅಂತ. ನೋಡಿ ಗೈಸ್, ಬೋಟು ಐ ಥಿಂಕ್ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ, ಬೋಟಿಂಗ್ ರೌಂಡ್. ಇಲ್ಲಿ ಸಾಯಂಕಾಲ ಆದ್ರೆ ಇಲ್ಲಿ ಕಾನ್ಸರ್ಟ್ ಆತರ ಏನಾದ್ರು ನಡೆಯುತ್ತೆ ಗೈಸ್, ಇಲ್ಲಿ ಮ್ಯೂಸಿಕ್ ಆತರ ರಿಲೇಟೆಡ್ ಏನಾದ್ರು ನಡೆಯುತ್ತೆ ಇಲ್ಲಿ. ಪಕ್ಕ ಬೆಂಗಳೂರಲ್ಲಿ ಇದ್ರೆ ಹೆವಿ ಹಿಟ್ ಆಗಿರೋದು. ಗೈಸ್ ಬೋಟ್ ಬರ್ತಾ ಇದೆ. ಯಾಕೆ ಅಣ್ಣ ಫುಲ್ ಆಕ್ಟಿಂಗ್ ಮಾಡಿದ್ರೆ, ಬೋಟ್ ಅದಷ್ಟು ಕಡೆ ಹೋಗ್ತಾ ಇದೆ, ಅಣ್ಣ ಫುಲ್ ಆಕ್ಟಿಂಗ್ ಅನ್ಸುತ್ತೆ ಓಡ್ಸೋ ತರ. ಸೊ ಗೈಸ್ ಬೋಟಿಂಗ್ ಹೋಗ್ತಾ ಇದ್ರಿ, ಅಲ್ಲಿ ಒಬ್ಬನೇ ಇದೀನಿ, ಅಣ್ಣ ಓಡಿಸ್ತಾವ್ರೆ. ಸಕ್ಕತ್ತಾಗಿದೆ ಗೈಸ್. ಎರಡು ರೌಂಡ್ ಓಡಿಸ್ತಾರೆ ಗೈಸ್, ಚೆನ್ನಾಗಿತ್ತು ಗೈಸ್. ಹೆವಿ ಶೆಕೆ ಗೈಸ್, ಇದೊಂದೇ ನೆಗೆಟಿವ್, ಈ ಮಾಲಲ್ಲಿ ಎ ಸಿ ಇಲ್ಲ. ಇಲ್ಲಿ ಎ ಸಿ ಇದೆ ಗೈಸ್, ತಣ್ಣಗಾಯ್ತಪ್ಪ. ನೋಡಿ ಗೈಸ್, ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ, 4 ಬಟನ್ಸ್ ಇದೆ. ನೋಡಿ ಗೈಸ್, ಪ್ರೆಸ್ ಮಾಡಿದ್ರೆ ಮೇಲೆ ಹೋಗುತ್ತೆ, ಮೇಲೆ ಪ್ರೆಸ್ ಮಾಡಿದ್ರೆ ಮೇಲೆ. Introducing Cozy Micro Modal. ಕೆಳಗೆ ಪ್ರೆಸ್ ಮಾಡಿದ್ರೆ ಕೆಳಗೆ ಬರುತ್ತೆ. Finest soft fabrics से पहनने में ಪ್ರೆಸ್ ಮಾಡಿದ್ರೆ ಹಿಂದೆ ಹೋಗುತ್ತೆ perfect fit. ನೋಡಿ पहनने में ಮುಂದೆ ಹೋಗ್ತಾ ಇದೆ, ಪ್ರೆಸ್ ಮಾಡಿದ್ರೆ actually you know. अरे सर, पहनने दोगे तभी तो. ಗೈಸ್ ಇವಾಗ ಜಸ್ಟ್ ಮೂವಿ ಆಯ್ತು, ಚೆನ್ನಾಗಿತ್ತು ಗೈಸ್. ನನಗೆ ಇಷ್ಟ ಆಯ್ತು ಗೈಸ್, ನನಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಹೆಂಗೋ, ನನಗೆ ಹೆವಿ ಇಷ್ಟ ಆಯ್ತು, ಚೆನ್ನಾಗಿತ್ತು ಗೈಸ್. ನೈಟ್ ಹೊತ್ತು ನೋಡಿ ಗೈಸ್, ಏನ್ ಸಕ್ಕತ್ತಾಗಿದೆ ನಿಜವಾಗ್ಲೂ, ಸಕ್ಕತ್ತಾಗಿದೆ. ಮ್ಯೂಸಿಕಲ್ ಈವ್ನಿಂಗ್ ನಡೀತಾ ಇದೆ. ಸೊ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋಲಿ. ಬಾಯ್.